ಸ್ನೇಹಿತರೆ ನಮಸ್ಕಾರ. ಶಿವ ಪರಿವಾರದ ವಿಡಿಯೋ ಸರಣಿಗೆ ನಿಮಗೆ ಸ್ವಾಗತ. ಹಿಂದಿನ ವಿಡಿಯೋಗಳಲ್ಲಿ ನಾವು ನಟರಾಜ ಸ್ವಾಮಿಯ ಬಗ್ಗೆ, ನಂದೀಶ್ವರನ ಚರಿತ್ರೆಯ ಬಗ್ಗೆ, ಕಾಲ ಭೈರವನ ಚರಿತ್ರೆಯ ಬಗ್ಗೆ ಶೈವಾಗಮದ ಸೂತ್ರಗಳ ಪ್ರಕಾರ ತಿಳಿದುಕೊಂಡೆವು. ಸ್ನೇಹಿತರೆ, ಶಂಕರನು ಭಕ್ತ ಸುಲಭನು. ಅದಕ್ಕೆ ಆತನನ್ನು ಎಲ್ಲರೂ ಭೋಳಾಶಂಕರ ಎಂದು ಕರೆಯುತ್ತಾರೆ. ಭಕ್ತರ ಭಕ್ತಿಗೆ ಪರವಶನಾಗಿ ಅವರಿಗೆ ವಶನಾಗುತ್ತಾನೆ. ಶಂಕರನ ಭಕ್ತರೆಲ್ಲರೂ ಅವನ ಕರುಣಾ ಕಟಾಕ್ಷ ವೀಕ್ಷಣ ದೃಷ್ಟಿಯಲ್ಲಿ ಮುಳುಗಿ ಹೋಗುತ್ತಾರೆ. ಈ ಸೃಷ್ಟಿಯಲ್ಲಿ ಪ್ರತಿ ಅಣುವು ಪರಮೇಶ್ವರನ ಸ್ವರೂಪವೇ ಆದರೂ ಅವರವರ ವಿಶೇಷತೆಗಳ ಮೇಲೆ ಕೆಲವರು ಶಿವ ಪರಿವಾರದಲ್ಲಿ ಸೇರಿ ಪರಮೇಶ್ವರನಿಗೆ ಸಮಾನವಾಗಿ ಪೂಜಿಸಲ್ಪಡುತ್ತಿದ್ದಾರೆ. ಅಂಥ ಶಿವ ಪರಿವಾರದ ಸಭ್ಯನಾದ ಪರಮ ಶಿವ ಭಕ್ತನೂ ಆದ ಭೃಂಗಿಯ ಬಗ್ಗೆ ಇಂದಿನ ವಿಡಿಯೋಲಿ ತಿಳಿಯುವ ಪ್ರಯತ್ನ ಮಾಡೋಣ. ಸ್ನೇಹಿತರೆ, ಪವಿತ್ರ ಅರುಣಾಚಲ ಕ್ಷೇತ್ರದಲ್ಲಿ ಪ್ರತಿ ತಿಂಗಳ ದ್ವಾದಶಿಯ ದಿನ ಸಾಧು ಸತ್ಪುರುಷರಿಗೆ ನಿಮ್ಮ ಸನಾತನ ಟಿವಿ ಚಾರಿಟಬಲ್ ಟ್ರಸ್ಟ್ ಮುಖಾಂತರ ಅನ್ನದಾನ ಸೇವೆಯನ್ನು ನಿರ್ವಹಿಸುತ್ತಿದ್ದೇವೆ. ಈ ಪವಿತ್ರ ಕಾರ್ಯಕ್ಕೆ ನಿಮ್ಮ ಬೆಂಬಲವೂ ಬೇಕಿದೆ. ಹಾಗೆ ನಮ್ಮ ಸಂಸ್ಥೆ ಸೇವಾ ಕಾರ್ಯಗಳು ಹಾಗೂ ನಾವು ನಿಮ್ಮ ಮುಂದೆ ತರುವ ದೇವಾಲಯದ ವಿಡಿಯೋಗಳು, ಅದರ ಜೊತೆ ಇನ್ನೂ ಅನೇಕ ವಿಡಿಯೋಗಳು ಮಾಡಬೇಕಾದ್ರೆ ನೀವು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ಸ್ಕ್ಯಾನರ್ ಹಾಗೂ UPI ಐಡಿಗೆ ನಿಮಗೆ ತೋಚಿದ ಮೊತ್ತವನ್ನು ದೇಣಿಗೆಯಾಗಿ ನೀಡಿ ನಮ್ಮ ಈ ಸೇವಾ ಹಾಗೂ ಧರ್ಮ ಕಾರ್ಯಗಳನ್ನು ಮುಂದುವರಿಸಲು ಸಹಕರಿಸ್ತೀರಾ ಅಂತ ಭಾವಿಸ್ತೇನೆ. ಧನ್ಯವಾದ. ಲೋಕದ ಶ್ರೇಯಸ್ಸಿಗೋಸ್ಕರ ನಿರಂತರ ತಪಿಸುವ ಪಾರ್ವತಿ ಪರಮೇಶ್ವರರು ತಾರಕಾಸುರನ ಸಂಹಾರದ ನಿಮಿತ್ತ ವಿವಾಹ ಮಾಡಿಕೊಂಡರು. ಪಾರ್ವತಿ ಪರಮೇಶ್ವರರ ಕಲ್ಯಾಣದ ನಂತರ 100 ದಿವ್ಯ ಸಂವತ್ಸರಗಳು ಇಬ್ಬರು ಸಂಗಮಿಸುತ್ತಲೇ ಇದ್ದರು. ಇಬ್ಬರು ಹೀಗೆ ಕ್ರೀಡಿಸುತ್ತಿರುವಾಗ ದೇವತೆಗಳಿಗೆ ಒಂದು ವಿಚಿತ್ರವಾದ ಆಲೋಚನೆ ಬಂತು. ಪಾರ್ವತಿ ಪರಮೇಶ್ವರರು ಅತ್ಯಂತ ಶಕ್ತಿ ಸ್ವರೂಪರು. ಇನ್ನು ಅವರ ಸಂಭೋಗದಿಂದ ಜನಿಸಿದ ಪುತ್ರನ ಶಕ್ತಿಯನ್ನು ಈ ಲೋಕ ಭರಿಸಲು ಸಾಧ್ಯವಾಗುತ್ತದಾ ಎಂಬ ಪ್ರಶ್ನೆಯಿಂದ ಅವರಿಗೆ ಸಂದೇಹ ಶುರುವಾಯಿತು. ಶಿವ ಪಾರ್ವತಿಯರನ್ನು ಅವರ ಪ್ರಯತ್ನ ನಿಲ್ಲಿಸಲು ಕೋರುವ ಉದ್ದೇಶದಿಂದ ದೇವತೆಗಳು ಶಿವಲೋಕವನ್ನು ಸೇರಿದರು. ಪರಮೇಶ್ವರನ ಬಳಿ ಹೋಗಿ, ತಂದೆ ಶಂಕರ, ನಮ್ಮ ಮನಸ್ಸಿನಲ್ಲಿ ಏರ್ಪಟ್ಟ ಉದ್ದೇಶವನ್ನು ಕ್ಷಮಿಸು, ನಿಮ್ಮ ತೇಜಸ್ಸನ್ನು ನಿಮ್ಮಲ್ಲೇ ನಿಕ್ಷಿಪ್ತ ಮಾಡಿಕೊಳ್ಳಿ ಎಂದು ಕೋರುತ್ತಾರೆ. ಪರಮೇಶ್ವರನು ನಕ್ಕು, ನಿಮಗೆ ಬಂದ ಆಲೋಚನೆ ಸರಿಯಾಗಿದೆ. ಇನ್ನು ಮುಂದೆ ನಾನು ಹಾಗೆ ಮಾಡುತ್ತೇನೆ. ಆದರೆ ಈಗ ಸ್ಖಲನದ ಸಮಯ ಆಸನ್ನವಾಗಿದೆ. ಅದನ್ನು ತಡೆಯುವ ಶಕ್ತಿ ಯಾರಿಗಿದೆಯೋ ನನ್ನ ತೇಜಸ್ಸನ್ನು ಅವರಲ್ಲೇ ನಿಕ್ಷಿಪ್ತ ಮಾಡುತ್ತೇನೆ ಎಂದು ಹೇಳುತ್ತಾನೆ. ಇದಕ್ಕೆ ಯಾರು ಅರ್ಹರು ಎಂದು ದೇವತೆಗಳು ಪರಿಪರಿಯಾಗಿ ಆಲೋಚಿಸುತ್ತಾರೆ. ಕಡೆಗೆ ಶಿವ ತೇಜಸ್ಸನ್ನು ಸಹನೆಗೆ ಹೆಸರಾದ ಭೂಮಿಯಲ್ಲಿ ಬಿಡಲು ಕೋರುತ್ತಾರೆ. ಶಂಕರನು ಹಾಗೆ ಮಾಡುತ್ತಾನೆ. ಆದರೆ ಭೂಮಿ ಶಿವ ತೇಜಸ್ಸಿನ ತೀವ್ರತೆಯನ್ನು ತಡೆಯಲು ಸಾಧ್ಯವಾಗುತ್ತಿಲ್ಲ ಎಂದು ದೇವತೆಗಳ ಬಳಿ ಹೇಳುತ್ತಾಳೆ. ದೇವತೆಗಳು ಶಿವ ತೇಜಸ್ಸನ್ನು ಇನ್ನು ಅಗ್ನಿಗೆ ಮಾತ್ರ ತಡೆಯಲು ಸಾಧ್ಯವೆಂದು ನಿರ್ಧರಿಸಿ ಭೂಮಿಗೆ ತೇಜಸ್ಸನ್ನು ಅಗ್ನಿಯಲ್ಲಿ ಬಿಡಲು ಸೂಚಿಸುತ್ತಾರೆ. ಈ ಕ್ರಮದಲ್ಲಿ ಆ ರೇತಸ್ಸಿನಿಂದ 2 ಹನಿಗಳು ಗಾಳಿಗೆ ಜಾರಿ ಗಿರಿಪ್ರಸ್ಥವೆಂಬ ಪರ್ವತದ ಮೇಲೆ ಬಿತ್ತು. ಇದರಿಂದ 2 ಮಕ್ಕಳ ಜನನವಾಗುತ್ತದೆ. ಇವರಿಗೆ ಬ್ರಹ್ಮ ಲೋಕದಿಂದ ಬ್ರಹ್ಮನು ಬಂದು ಭೃಂಗಿ ಮಹಾಕಾಳಿ ಎಂದು ನಾಮಕರಣ ಮಾಡಿದರು. ಭೃಂಗಿ ಮಹಾಕಾಳಿ ಇಬ್ಬರೂ ಸದಾ ಪರಮೇಶ್ವರನ ಸೇವೆಯಲ್ಲಿ ನಿಮಗ್ನರಾಗಿರುತ್ತಾರೆ. ಇನ್ನು ಭೃಂಗಿಗಂತೂ ಪರಮೇಶ್ವರನೇ ಸರ್ವಸ್ವ. ಶಂಕರನನ್ನೇ ಧ್ಯಾನಿಸುತ್ತಾ, ಅಭಿಷೇಕಿಸುತ್ತಾ, ಪ್ರಾರ್ಥಿಸುತ್ತಾ, ಪ್ರದಕ್ಷಿಣೆ ಮಾಡುತ್ತಾ, ಅರ್ಚಿಸುತ್ತಾ ಕಾಲ ಕಳೆಯುತ್ತಿರುತ್ತಾನೆ. ಈ ಕ್ರಮದಲ್ಲಿ ಪಾರ್ವತಿ ದೇವಿಯನ್ನು ಸಂಪೂರ್ಣ ನಿರ್ಲಕ್ಷ್ಯ ಮಾಡುತ್ತಿದ್ದ. ಪಾರ್ವತಿ ದೇವಿಯ ಪ್ರಮೇಯವಿಲ್ಲದೆ ಪರಮೇಶ್ವರನ ಅಂಶದಿಂದ ಮಾತ್ರ ಜನಿಸಿದ್ದರಿಂದ ಪಾರ್ವತಿ ದೇವಿಯನ್ನು ನಿರ್ಲಕ್ಷ್ಯ ಮಾಡುತ್ತಿದ್ದ. ಆತನ ಕಣ್ಣಿಗೆ ಪಾರ್ವತಿ ದೇವಿ ಕಾಣುತ್ತಿರಲಿಲ್ಲ. ಈ ವಿಷಯವನ್ನು ಪಾರ್ವತಿ ದೇವಿ ಗಮನಿಸಿ ಭೃಂಗಿಯ ವಿಧೇಯತಾ ರಾಹಿತ್ಯವನ್ನು, ನಿರ್ಲಕ್ಷ್ಯ ಧೋರಣೆಯನ್ನು ಪರಮೇಶ್ವರನಲ್ಲಿ ಹೇಳುತ್ತಾಳೆ. ಪರಮೇಶ್ವರನು ಪಾರ್ವತಿ ದೇವಿಗೆ ಹೇಳುತ್ತಾನೆ, ಭೃಂಗಿಗೆ ಅಂತ ಉದ್ದೇಶವೇನೂ ಇಲ್ಲ. ನನ್ನ ಮೇಲಿನ ಅಪಾರವಾದ ಭಕ್ತಿಯಿಂದ ಬೇರೆಯವರನ್ನು ಗೌರವಿಸದ ಹಾಗೆ ಕಾಣುತ್ತದೆ ಅಷ್ಟೇ ಎಂದು ಭೃಂಗಿಯನ್ನು ಸಮರ್ಥಿಸುತ್ತಾ ಮಾತನಾಡುತ್ತಾನೆ ಶಂಕರ. ಶಂಕರನ ಮಾತಿಗೆ ತೃಪ್ತಿಯಾಗದ ಪಾರ್ವತಿ ದೇವಿ ಭೃಂಗಿಯ ವರ್ತನೆಯನ್ನು ನೋಡಿ ತನ್ನೊಳಗೆ ನೋವು ಪಡುತ್ತಾಳೆ. ಎಷ್ಟೇ ತಡೆದರೂ ಭೃಂಗಿಯ ಚೇಷ್ಟೆಗಳನ್ನು ನೋಡಿ ಕೋಪ ತಡೆಯಲು ಸಾಧ್ಯವಾಗುತ್ತಿರಲಿಲ್ಲ ಪಾರ್ವತಿಗೆ. ಇದೆಲ್ಲ ಭೃಂಗಿಗೂ ಗೊತ್ತಿದ್ದರೂ ಅವನು ಮಾತ್ರ ಶಂಕರನನ್ನೇ ಪೂಜಿಸುತ್ತಿದ್ದ. ಪಾರ್ವತಿ ದೇವಿಯನ್ನು ಲೆಕ್ಕಕ್ಕೂ ತೆಗೆದುಕೊಳ್ಳುತ್ತಿರಲಿಲ್ಲ. ಪಾರ್ವತಿ ದೇವಿ ಮಾತ್ರ ಭೃಂಗಿಗೆ ಪಾಠ ಕಲಿಸುವ ಅವಕಾಶಕ್ಕಾಗಿ ಕಾದು ಕೂತಿರುತ್ತಾಳೆ. ಒಂದು ದಿನ ಭೃಂಗಿ ಪ್ರದಕ್ಷಿಣೆಗೆ ಬರುವ ಮುನ್ನ ಶಂಕರನ ವಾಮಾರ್ಥ ಭಾಗವಾಗಿ ಕೂರುತ್ತಾಳೆ ಪಾರ್ವತಿ ದೇವಿ.
ಪ್ರದಕ್ಷಿಣೆ ಮಾಡಲು ಬಂದ ಭೃಂಗಿ ಪಾರ್ವತಿ ಪರಮೇಶ್ವರರು ಅರ್ಧನಾರೀಶ್ವರ ರೂಪದಲ್ಲಿ ಕೂತಿರುವುದನ್ನು ನೋಡುತ್ತಾನೆ. ಆದರೆ ಪಾರ್ವತಿ ದೇವಿಗೆ ಪ್ರದಕ್ಷಿಣೆ ಮಾಡಲು ಮನಸ್ಸೊಪ್ಪುವುದಿಲ್ಲ ಭೃಂಗಿಗೆ. ನಿತ್ಯ ತನ್ನ ಅನುಷ್ಠಾನ ಧ್ಯಾನ ಎಲ್ಲವೂ ಶಿವನೇ. ಆಗ ಭೃಂಗಿಗೆ ಒಂದು ಆಲೋಚನೆ ಬರುತ್ತದೆ. ಆಗಿಂದಾಗೆ ಭೃಂಗಿ ಒಂದು ಜೇನು ಹುಳದ ರೂಪವನ್ನು ತಾಳುತ್ತಾನೆ. ಅರ್ಧನಾರೀಶ್ವರ ರೂಪದ ಮಧ್ಯದಲ್ಲಿ ಒಂದು ರಂಧ್ರವನ್ನು ಮಾಡಿ ಬರೀ ಶಿವನಿಗೆ ಮಾತ್ರ ಪ್ರದಕ್ಷಿಣೆ ಮಾಡುತ್ತಾನೆ. ಬರೀ ಬಲಗಾಲಿಗೆ ಮಾತ್ರ ಪ್ರದಕ್ಷಿಣೆ ಮಾಡುತ್ತಾನೆ. ಭೃಂಗಿಯ ಈ ಚೇಷ್ಟೆಗೆ ಪಾರ್ವತಿ ದೇವಿಗೆ ವಿಪರೀತ ಕೋಪ ಬರುತ್ತದೆ. ಭೃಂಗಿಯ ಧಿಕ್ಕಾರ ಧೋರಣೆಯನ್ನು ಸಹಿಸಲಾಗದೆ ಭೃಂಗಿಯನ್ನು ಕರೆದು, ನಿನ್ನ ಕೃತ್ಯಗಳನ್ನು ನಿಮ್ಮ ತಂದೆ ಪರಮೇಶ್ವರ ತಡೆಯುತ್ತಾನೇನೋ, ನಾನು ಕ್ಷಮಿಸುವುದಿಲ್ಲ ಎಂದು ಹೇಳಿ ನಿನ್ನ ಕಾಲಿನ ಶಕ್ತಿಯನ್ನು ಉಪಸಂಹರಿಸುತ್ತಿದ್ದೇನೆ. ಇನ್ನು ಮುಂದೆ ನಿನಗೆ ಪ್ರದಕ್ಷಿಣೆ ಮಾಡುವ ಅರ್ಹತೆ ಇಲ್ಲ ಎಂದು ಶಪಿಸುತ್ತಾಳೆ. ಇದರಿಂದ ಭೃಂಗಿ ಕಾಲಿನ ಶಕ್ತಿ ಇಲ್ಲದೆ ಬೀಳುತ್ತಾನೆ. ಭೃಂಗಿಯನ್ನು ಆ ಪರಿಸ್ಥಿತಿಯಲ್ಲಿ ನೋಡಿದಾಕ್ಷಣ ಶಂಕರನ ಹೃದಯ ಕರಗುತ್ತದೆ. ಆದರೆ ತನ್ನಲ್ಲಿ ಅರ್ಧ ಭಾಗವಾದ ಪಾರ್ವತಿ ದೇವಿ ಕೊಟ್ಟ ಶಾಪವನ್ನು ನಿವೃತ್ತಿ ಮಾಡಿ ಕಾಲುಗಳಿಗೆ ಮಾತ್ರ ಶಕ್ತಿ ಕೊಟ್ಟರೆ ಅದು ಮತ್ತೆ ಇನ್ನೊಂದು ತೀವ್ರ ಪರಿಣಾಮಕ್ಕೆ ದಾರಿಯಾಗುತ್ತದೆ ಎಂದು ಆಲೋಚಿಸಿ, ಹಾಗೆಂದು ತನ್ನನ್ನೇ ಪೂಜಿಸುತ್ತಾ ಇದ್ದ ಭೃಂಗಿಯನ್ನು ಆ ಪರಿಸ್ಥಿತಿಯಲ್ಲಿ ಬಿಡಲು ಮನಸ್ಕರಿಸುವುದಿಲ್ಲ ಶಂಕರನಿಗೆ. ತಕ್ಷಣ ಭೃಂಗಿಗೆ 3ನೇ ಕಾಲನ್ನು ಪ್ರಸಾದಿಸುತ್ತಾನೆ. ಶಿವನ ಪ್ರಸನ್ನತೆಯನ್ನು ನೋಡಿ ತನ್ನ ತಪ್ಪನ್ನು ಅರಿತು ಶಿವ ಪಾರ್ವತಿಯರು ಬೇರೆ ಬೇರೆ ಅಲ್ಲ, ಒಂದೇ ಎಂಬ ಸತ್ಯವನ್ನು ತಿಳಿದುಕೊಂಡ ಭೃಂಗಿ ಅಂದಿನಿಂದ ಶಿವ ಪಾರ್ವತಿಯರನ್ನು ಭಕ್ತಿ ಶ್ರದ್ಧೆಗಳಿಂದ ಪೂಜಿಸಲು ಶುರು ಮಾಡುತ್ತಾನೆ. ನಂತರ ಅಪಾರ ಶಿವಭಕ್ತನಾದ ಭೃಂಗಿಗೆ ಯಾರು ಊಹಿಸದ ಸ್ಥಾನವನ್ನು ಕೊಡುತ್ತಾನೆ ಶಂಕರನು. ಪ್ರದೋಷ ಕಾಲದಲ್ಲಿ ತಾಂಡವ ಮಾಡಬೇಕಾದರೆ ಪ್ರಮಥ ಗಣಗಳೆಲ್ಲ ಉಪಸ್ಥಿತರಿದ್ದಾಗ ಭೃಂಗಿಯ ಆದೇಶದ ಮೇಲೆ ತಾಂಡವ ಶುರು ಮಾಡುತ್ತಾನೆ ಶಿವನು. ಕೈಯಲ್ಲಿ ತಾಳ ಹಿಡಿದು ಸಂಪೂರ್ಣ ಆನಂದ ತಾಂಡವಕ್ಕೆ ಆಜ್ಞೆಯನ್ನು ಕೊಡುವ ಪರ್ಯವೇಕ್ಷಕನ ಪದವಿಯನ್ನು ಕೊಡುತ್ತಾನೆ ಶಿವನು. ತಾಂಡವದ ಸಮಯದಲ್ಲಿ ಭೃಂಗಿ ಎಂದರೆ ತಾಂಡವ ಶುರು ಮಾಡುತ್ತಾನೆ ಶಂಕರ, ಎಂದರೆ ನಿಲ್ಲಿಸುತ್ತಾನೆ. ವಿಶ್ವವನ್ನೇ ಶಾಸನೆ ಮಾಡುವ ಶಂಕರನನ್ನು ತಾಂಡವದ ಸಮಯದಲ್ಲಿ ಭೃಂಗಿ ಶಾಸನೆ ಮಾಡುವುದು ಆಶ್ಚರ್ಯಕರವೇ. ಭೋಳಾ ಶಂಕರನು ಭಕ್ತರ ಭಕ್ತಿಗೆ ಸಂಪೂರ್ಣ ವಶವಾಗುತ್ತಾನೆಂದು ಹೇಳುವುದಕ್ಕೆ ಭೃಂಗಿಯ ಉದಂತವೇ ಉದಾಹರಣೆ. ಅಷ್ಟೇ ಅಲ್ಲದೆ ಇನ್ನೊಂದು ವರವನ್ನೂ ಕೊಡುತ್ತಾನೆ ಶಂಕರನು. ಕಾಶಿಯಲ್ಲಿ ಪ್ರಾಣೋತ್ಕ್ರಮಣದ ಸಮಯದಲ್ಲಿ ಆಯಾ ಜೀವಿಗಳಿಗೆ ತನ್ನ ಪರಿವಾರದ ಸಮೇತ ದರ್ಶನ ಕೊಟ್ಟು ಅನುಗ್ರಹಿಸುತ್ತಾನೆ ಶಂಕರನು. ಆ ಪರಿವಾರದಲ್ಲಿ ಭೃಂಗಿ ಪ್ರಥಮ ಸಾಲಿನಲ್ಲಿ ಇರುವ ವರ ಕೊಡುತ್ತಾನೆ ಶಿವನು. ಈಗಲೂ ಪ್ರಾಚೀನ ದೇವಾಲಯಗಳನ್ನು ಗಮನಿಸಿದರೆ ರಾಜದ್ವಾರದ ಸ್ವಲ್ಪ ದೂರದಲ್ಲಿ ಭೃಂಗಿ ಮಂಟಪ ಇರುವುದು ಗಮನಿಸಬಹುದು. ಭೃಂಗಿಯ ಮೇಲೆ ಅಪಾರವಾದ ಪ್ರೀತಿ ಇರುವ ಶಿವನು ಪರ್ವ ದಿನಗಳಲ್ಲಿ ಪಾರ್ವತಿ ಸಮೇತನಾಗಿ ಪುರ ಬೀದಿಗಳಲ್ಲಿ ಪಲ್ಲಕ್ಕಿಯಲ್ಲಿ ಉತ್ಸವಕ್ಕೆ ಹೊರಟಾಗ ಮೊದಲು ಭೃಂಗಿ ಮಂಟಪದ ಬಳಿ ನಿಂತು ಭೃಂಗಿಯ ಜೊತೆ ಸ್ವಲ್ಪ ಸಮಯ ಕಳೆದು ನಂತರ ಸಂಚಾರಕ್ಕೆ ಹೊರಡುತ್ತಾನೆಂದು ಭಕ್ತರ ನಂಬಿಕೆ. ಭೃಂಗಿ ಮಂಟಪಗಳು ಮುಖ್ಯವಾಗಿ ನಮ್ಮ ದೇಶದಲ್ಲಿ 3 ಪ್ರಧಾನ ಆಲಯಗಳಿವೆ. ಒಂದು ಕಂಚಿಯಲ್ಲಿ ಏಕಾಂಬ್ರೇಶ್ವರನ ಆಲಯ, 2 ಶೃಂಗೇರಿಯಲ್ಲಿರುವ ವಿದ್ಯಾಶಂಕರನ ಆಲಯ, 3 ಲೇಪಾಕ್ಷಿ ಆಲಯ. ಈ 3 ಕಡೆಯಲ್ಲಿ ಭೃಂಗಿ ಮಂಟಪವನ್ನು ವಿಶೇಷವಾಗಿ ಪರಿಗಣಿಸಲಾಗಿದೆ. ಜಗತ್ಕಾರಕನಾದ ಶಿವಲೀಲಾ ವಿನೋದವನ್ನು ವರ್ಣಿಸುವುದು ಯಾರಿಂದಲೂ ಸಾಧ್ಯವಾಗುವುದಿಲ್ಲ. ಆ ಪರಮೇಶ್ವರನನ್ನು ನಿರಂತರ ಸೇವಿಸುತ್ತಾ ಅವನ ಅನುಗ್ರಹಕ್ಕೆ ಪಾತ್ರರಾಗಲು ನಾವು ನಿರಂತರ ಶ್ರಮಿಸಬೇಕು. ಸ್ನೇಹಿತರೆ, ಇದು ಇಂದಿನ ವಿಡಿಯೋ. ಶಿವ ಪರಿವಾರದ ಇನ್ನೊಬ್ಬ ಸಭ್ಯನ ಬಗ್ಗೆ ನಮ್ಮ ಮುಂದಿನ ವಿಡಿಯೋಲಿ ತಿಳಿಯೋಣ. ಅರುಣಾಚಲ ಶಿವ. ಸ್ನೇಹಿತರೆ, ಇಲ್ಲಿಯವರೆಗೂ ನೀವು ಈ ವಿಡಿಯೋ ನೋಡಿದ್ದೀರಾ ಅಂದರೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದೆ ಎಂದು ಭಾವಿಸ್ತಿದ್ದೇನೆ. ಇಂತಹ ಇನ್ನಷ್ಟು ವಿಡಿಯೋಗಳು ನೋಡುವ ಹಂಬಲ ನಿಮಗಿದ್ರೆ ದಯವಿಟ್ಟು ಈಗಲೇ ಈ ವಿಡಿಯೋನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮರಿಬೇಡಿ. ಮುಂದಿನ ವಿಡಿಯೋಲಿ ಮತ್ತೆ ಸಿಗೋಣ. ಅರುಣಾಚಲ ಶಿವ.